ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ದಿನದಂದು ದೇವರ ಮನಸ್ಸು ಎಂಬ ವಾಕ್ಯ ಭಾಗವನ್ನು ಧ್ಯಾನಿಸುವರಾಗಿದ್ದೇವೆ. ಅದಕ್ಕೂ ಮುಂಚೆ ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾಗಿರುವ ತಂದೆಯಾದ ದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ದೇವರ ಮನಸ್ಸು ಎಂಬ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಿನ್ನ ಎಲ್ಲ ಮಕ್ಕಳ ಹೃದಯದಲ್ಲಿ ಮಾತಾಡಬೇಕಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ ತಂದೆಯೇ. ಆಮೇನ್. ದೇವರ ಮನಸ್ಸು. 1 ಯೋಹಾನ 3:20, ದೇವರು ನಮ್ಮ ಹೃದಯಕ್ಕಿಂತ ದೊಡ್ಡವನಾಗಿದ್ದು ಎಲ್ಲವನ್ನೂ ಬಲ್ಲವನಾಗಿದ್ದಾನೆ. ನಮ್ಮ ಹೃದಯವೆಂದು ಇಲ್ಲಿ ಹೇಳಿರುವುದು ನಮ್ಮ ಮನಸ್ಸಾಕ್ಷಿಯನ್ನು ಸೂಚಿಸುತ್ತದೆ. ನಮ್ಮ ಕರ್ತನು ನಮ್ಮ ಹೃದಯಕ್ಕಿಂತಲೂ ದೊಡ್ಡವನು. ಸಾಮಾನ್ಯವಾಗಿ ಲೋಕದಲ್ಲಿರುವವನಿಗಿಂತ ನಮ್ಮಲ್ಲಿರುವ ಆತನು ಹೆಚ್ಚಿನವನು ಎಂದು ನಾವು ಹೇಳುವಾಗ ಸಂತೋಷ ಪಡುತ್ತೇವೆ, ಶ್ರುತಿಸುತ್ತೇವೆ. ಇದರಲ್ಲಿರುವ ಸತ್ಯವೇನು? ಆತನು ನಮ್ಮ ಹೃದಯಕ್ಕಿಂತಲೂ ಮನಸ್ಸಾಕ್ಷಿಗಿಂತಲೂ ದೊಡ್ಡವನು. ಆತನು ನಮ್ಮ ಮನಸ್ಸನ್ನು, ಉದ್ದೇಶಗಳನ್ನು, ಗ್ರಹಿಕೆಗಳನ್ನು, ನೆನಪುಗಳನ್ನು ಶೋಧಿಸುತ್ತಾನೆ. ಆತನಿಗೆ ಮರೆಯಾದದ್ದು ಒಂದೂ ಇಲ್ಲ. ಮನಸ್ಸಾಕ್ಷಿಗೆ ವಿರೋಧವಾಗಿ ಮಾಡುವ ಕಾರ್ಯವೆಲ್ಲ ಪಾಪವಾಗಿದೆ. ಆದರೆ ಕರ್ತನಾದರೋ ಹೃದಯದಲ್ಲಿರುವ ಮನಸ್ಸಾಕ್ಷಿಯನ್ನೇ ತೂರಿ ಹೋಗಿ ಪಾಪ ಮಾಡದ ಕಾರಣವನ್ನು ಪರಿಶೋಧಿಸುತ್ತಾನೆ. ಇನ್ನು ಆಳಕ್ಕಿಳಿದು ಚಿಂತನೆಗಳನ್ನು ಕಂಡುಹಿಡಿಯುತ್ತಾನೆ. ಮರಿಯಾಳು ಬೆಳೆ ಬಾಳುವ ತೈಲವನ್ನು ಕರ್ತನ ಪಾದದಲ್ಲಿ ಒಯ್ದಾಗ ಯೂದನ ಅಭಿಪ್ರಾಯ ಆ ತೈಲವನ್ನು 300 ಹಣಕ್ಕೆ ಮಾರಿ ದರಿದ್ರರಿಗೆ ಕೊಡಲಿಲ್ಲ ಎಂಬುದು. ಯೋಹಾನ 12:15. ಮಿತವ್ಯಯವಾದ ಕುರಿತು, ದರಿದ್ರ ದವ ಮೇಲಿನ ಅನುತಾಪವನ್ನು ಕುರಿತು ಆಡಂಬರವನ್ನು ತೊರೆದ ವ್ಯಕ್ತಿಯಾಗಿ ತನ್ನನ್ನು ತೋರ್ಪಡಿಸಿಕೊಂಡನು. ಆದರೆ ಕರ್ತನು ಅವನ ಹೃದಯವನ್ನು ನೋಡಿದನು. ಅವನು ಬಡವರಿಗೋಸ್ಕರ ಚಿಂತಿಸಲಿಲ್ಲ, ಅವನು ಕಳ್ಳನಾಗಿದ್ದನು ಎಂದು ಯೋಹಾನ 12:6 ಹೇಳುವುದಾಗಿದೆ. ಕೆಲವರು ಚಾತುರ್ಯದಿಂದ ಮಾತಾಡಿ ತಮ್ಮನ್ನು ತಾವೇ ಮೆಚ್ಚಿಕೊಳ್ಳುವರು. ಕೆಲವರು ಇಲ್ಲಸಲ್ಲದ ಕಾರಣ ಹೇಳಿ ಜಾರಿಕೊಳ್ಳುವರು. ಆದರೆ ಕರ್ತನ ಮುಂಭಾಗದಲ್ಲಿ ಯಾರೂ ಚಾತುರ್ಯವಾಗಲಿ ಕಾರಣಗಳಾಗಲಿ ನಿಲ್ಲುವುದಿಲ್ಲ. ಮನಸ್ಸಿನಲ್ಲಿ ಒಂದನ್ನು ಇಟ್ಟುಕೊಂಡು ಬಾಯಲ್ಲಿ ಒಂದನ್ನು ಹೇಳುವಾಗ ಆಂತರ್ಯ ಮೂಲಕವನ್ನು ಅರಿತಿರುವ ಕರ್ತನು ಅದನ್ನು ತಿಳಿಯಲಾರನೆ. ದಾವೀದನು ಇಸ್ರಾಯೇಲರ ಜನಗಣತಿ ಮಾಡಿದಾಗ ಅದರಲ್ಲಿದ್ದ ತಪ್ಪು ಏನು? ಅವನ ಆಂತರ್ಯದಲ್ಲಿದ್ದ ಹೆಮ್ಮೆ ಅದನ್ನು ಕರ್ತನ ಮುಂದೆ ತೋರ್ಪಡಿಸಿತು. ತನ್ನ ನಂಬಿಕೆಯನ್ನು ಕರ್ತನ ಮೇಲಿಡಲಿಲ್ಲ, ಬದಲು ಇಸ್ರಾಯೇಲರ ಮೇಲಿಟ್ಟಿದ್ದನ್ನು ಕರ್ತನು ಕಂಡನು. ಅದು ಬಹಳ ಪಾಪವಾಗಿತ್ತು. ದೇವ ಮಗುವೆ, ಉದ್ದೇಶಗಳನ್ನು ನಮ್ಮ ಮನಸ್ಸಿನಲ್ಲಿರುವುದನ್ನು ಕರ್ತನು ನೋಡುತ್ತಾನೆಂಬುದನ್ನು ಮರೆಯಬೇಡಿರಿ. ಆದ್ದರಿಂದ ನಾವು ಕರ್ತನ ಮೇಲೆ ಮನಸ್ಸಿಡುವವರಾಗಿರಬೇಕು. 1 ತಿಮೋಥ 1:19, ನಂಬಿಕೆಯನ್ನ, ಒಳ್ಳೆ ಮನಸ್ಸಾಕ್ಷಿಯನ್ನ ಬಿಡದೆ ಹಿಡಿದುಕೋ ಎಂದು ವಾಕ್ಯ ಭಾಗವು ಹೇಳುವುದಾಗಿದೆ. ಪ್ರೀತಿಯ ದೇವ ಜನರೇ, ನಿಮ್ಮೆಲ್ಲರಿಗೂ ವಂದನೆಗಳು. ಆಮೇನ್. ಪ್ರೈಸ್ ದ ಲಾರ್ಡ್.